ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಇವತ್ತು ಪಾಪ್ಯುಲೇಷನ್ ಸರ್ವೆಯ 2011ರ ವರದಿಯ ಎರಡನೇ ಪಾರ್ಟ್ ಅನ್ನ ನಿಮ್ಗೋಸ್ಕರ ತಂದಿದ್ದೇನೆ ಸ್ನೇಹಿತರೆ. ಈ ಹಿಂದಿನ ಮೊದಲನೇ ಪಾರ್ಟ್ ಅನ್ನ ತಾವು ದಯವಿಟ್ಟು ನೋಡಬೇಕು. ಅದನ್ನು ನೋಡಿದ ನಂತರ ಈ ಎರಡನೇ ಪಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು. ಸೊ ಹಾಗಾಗಿ ಇವತ್ತು ಶುರು ಮಾಡೋಣ. ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಪ್ರೋಸೆಸ್ ಆಫ್ ಪಾಪ್ಯುಲೇಷನ್ಸ್ ಚೇಂಜ್ ಇನ್ ದ ಗ್ರೋತ್. ಒಂದು ದೇಶದಲ್ಲಿ ಪಾಪ್ಯುಲೇಷನ್ಸ್ ನ ವ್ಯತ್ಯಾಸ ಆಗೋದಕ್ಕೆ ಕಾರಣ ಇಷ್ಟೇ. ಆ ದೇಶದಲ್ಲಿ ಆಗ್ತಕ್ಕಂಥ ಬರ್ತ್ ರೇಟು, ಡೆತ್ ರೇಟು ಮತ್ತೆ ಮೈಗ್ರೇಷನ್ಸ್. ಓಕೆ, ಜನನ ದರ, ಮರಣ ದರ ಮತ್ತು ಆ ದೇಶದಲ್ಲಿ ಆಗಬಹುದಾದಂತಹ ಪ್ರಮುಖವಾಗಿರ್ತಕ್ಕಂಥ ಬರ್ತ್ ರೇಟ್ ಅನ್ನ ನಾವು ನೋಡ್ಬೋದು. ಹಂಗಾರೆ ಬರ್ತ್ ರೇಟ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಬರ್ತ್ ರೇಟ್ ಅಂತಂದ್ರೆ ದ ನಂಬರ್ ಆಫ್ ಲೀವ್ ಬರ್ತ್ಸ್ ಪರ್ 1000 ಪರ್ಸನ್ಸ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ, ಒಂದು ನಿಗದಿತ ವರ್ಷದಲ್ಲಿ 1000 ಪರ್ಸನ್ಗೆ ಹೆಚ್ಚಾಗಬಹುದಾದಂತಹ ಅಲ್ಲಿನ ಜನರ ಸಂಖ್ಯೆ ಅಥವಾ ಹುಟ್ಟು, ಅದನ್ನ ಏನಂತ ಕರಿತೀವಿ ನಾವು? ಬರ್ತ್ ರೇಟ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಪ್ರಪಂಚದ ಬರ್ತ್ ರೇಟ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾದಂತ ಮಾಹಿತಿಗಳಿದೆ. ಏನ್ ಹೇಳುತ್ತೆ? ಇಂಡಿಯಾದ ಬರ್ತ್ ರೇಟ್ ಎಷ್ಟಿದೆ ಅಂತ ಹೇಳ್ಕೊಂಡಿದೆ. ಇಂಡಿಯಾದ ಬರ್ತ್ ರೇಟ್ ಇರೋದು 21.8 ಇಂಡಿಯಾದ ಬರ್ತ್ ರೇಟ್ ಇದೆ. ಇನ್ ವರ್ಲ್ಡ್ ಬರ್ತ್ ರೇಟಿಂಗ್ ನೋಡ್ಕೊಂಡ್ರೆ ಇಲ್ಲಿ 19.14 ಇದೆ. ಹಾಗಾಗಿ ಪ್ರಪಂಚದ ಬರ್ತ್ ರೇಟ್ಗಿಂತ ಭಾರತದ ಬರ್ತ್ ರೇಟ್ ಏನಾಗಿದೆ? ಏರಿಕೆಯಲ್ಲಿದೆ ಅಂತ ಹೇಳ್ಬೋದು. ಸೊ ಪ್ರಪಂಚದ ರಾಷ್ಟ್ರಗಳಲ್ಲಿ ಬಹುಮುಖ್ಯವಾಗಿ ನೈಜರ್ ಕಂಟ್ರಿ, ಆಫ್ರಿಕಾದ ನೈಜರ್ ಕಂಟ್ರಿ 51.26% ಅನ್ನ ಹೊಂದುವುದರ ಮೂಲಕ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಬರ್ತ್ ರೇಟ್ ಹೊಂದಿದಂತ ರಾಷ್ಟ್ರ. ಹಾಗಾದ್ರೆ ಯಾವ ದೇಶ ಅತ್ಯಂತ ಲೋಯೆಸ್ಟ್ ಬರ್ತ್ ರೇಟ್ ಅನ್ನ ಹೊಂದಿದೆ? ಲೋಯೆಸ್ಟ್ ಬರ್ತ್ ರೇಟ್ ಅನ್ನ ಹೊಂದಿರುವ ರಾಷ್ಟ್ರ ಜಪಾನ್, 7.64 per 1000. ಹಾಗಾಗಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಗಳನ್ನ ಸಾಮಾನ್ಯವಾಗಿ ಪರ್ 1000ಗೆ ಅಳತೆ ಮಾಡ್ತೀವಿ. 1000 ಪರ್ಸನ್ಸ್ಗೆ ಆ ಒಂದು ವರ್ಷದಲ್ಲಿ ಹೆಚ್ಚಾಗಬಹುದಾದಂತಹ ಸಂಖ್ಯೆಯನ್ನೇ ನಾವು ಬರ್ತ್ ರೇಟ್ ಅಂತ ಕರಿತೀವಿ. ಹೆಚ್ಚಾಗಬೇಕು ಅಂದ್ರೆ ಆ ದೇಶದಲ್ಲಿ ಜನನ ಪ್ರಮಾಣ ಆಗಬೇಕು. ಹಾಗಾಗಿ ಇದನ್ನೇ ನಾವು ಬರ್ತ್ ರೇಟ್ ಅಂತ ಕರೆಯೋದು. ಹಾಗಾಗಿ ಭಾರತದಲ್ಲಿ ಬರ್ತ್ ರೇಟ್ ಏನು ಅಂತ ಹೇಳಿ ಯಾವಾಗೂ ಕೇಳ್ತಾ ಇರ್ತಾನೆ ಸ್ನೇಹಿತರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, 21.8 ಬರ್ತ್ ರೇಟ್ ನಮ್ಮಲ್ಲಿ ಕಂಡು ಬರುತ್ತೆ. ಹೈಯೆಸ್ಟ್ ಯಾವ ರಾಷ್ಟ್ರ? ನೈಜರ್. ಲೋಯೆಸ್ಟ್ ಯಾವುದು? ಜಪಾನ್. ಹಾಗಾಗಿ ಜಪಾನ್ ಅನ್ನ ಮುದಿಹಡ್ರ ದೇಶ ಅಂತ ಕರಿತೀವಿ, ಅಂದ್ರೆ ಓಲ್ಡ್ ಏಜ್ ಹೆವನ್ಸ್ ಅಂತ ಕೂಡ ಕರೀತಾರೆ. ಸೊ ಡೆತ್ ರೇಟ್ ಕೂಡ ಅಷ್ಟೇ, ಎವ್ರಿ 1000ಗೆ ಡೆತ್ ರೇಟ್ ಅನ್ನ ನಮ್ಮಲ್ಲಿ ಅಳತೆ ಮಾಡಲಾಗತ್ತೆ. ಸೊ ಭಾರತದಲ್ಲಿ ಡೆತ್ ರೇಟ್ ಏನಿದೆ ಅಂತ ನೋಡೋಣ. ಡೆತ್ ರೇಟ್ 7.1 ಇದೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಅಷ್ಟೇನೆ ಬರ್ತ್ ರೇಟ್ ಯಾವಾಗ್ಲೂ ಕೂಡ ಜಾಸ್ತಿ ಇರ್ತದೆ, ಡೆತ್ ರೇಟ್ ಯಾವಾಗ್ಲೂ ಕೂಡ ಕಡಿಮೆ ಇರ್ತದೆ. ಯಾವ ದೇಶಗಳಲ್ಲಿ ಈ ತರದ ಪರಿಸ್ಥಿತಿ ಇದೆಯೋ ಕಾರಣ ಈ ದೇಶಗಳು ಡೆವಲಪಿಂಗ್ ನೇಷನ್ಸ್ ಗಳ ಒಂದು ಗುರುತು. ಕಾರಣ ಅಂದ್ರೆ ಡೆತ್ ರೇಟ್ ಅನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ಮೆಡಿಕಲ್ ಫೆಸಿಲಿಟಿಗಳನ್ನ ಅತ್ಯಂತ ಹೆಚ್ಚು ದೊರಕಿಸಿ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗಾಗಿ ಬರ್ತ್ ರೇಟ್ ಮತ್ತು ಡೆತ್ ರೇಟ್ ಗಳಲ್ಲಿ ಈ ತರದ ಪ್ರಮಾಣ ಇರುತ್ತೆ. ಭಾರತದಲ್ಲಿ ಡೆತ್ ರೇಟ್ ಏನಾಗಿದೆ ಅಂದ್ರೆ 7.1 ಇದೆ. ಅಂದ್ರೆ ಈ ಹಿಂದಿನ ದಿನಗಳಲ್ಲಿ ಹೆಚ್ಚು ಬರ್ತ್ ರೇಟ್ ಇರ್ತಾ ಇತ್ತು, ಈಗ ಬರ್ತ್ ರೇಟ್ ಕಡಿಮೆ ಮಾಡಿದೀವಿ ಅಂದ್ರೆ ನಮ್ಮ ದೇಶದಲ್ಲಿ ಸೌಲಭ್ಯಗಳು ಜಾಸ್ತಿ ಆಗಿದೆ ಅಂತ ಅರ್ಥ. ವರ್ಲ್ಡ್ ಬರ್ತ್ ರೇಟ್ ಏನಾಗಿದೆ ಅಂದ್ರೆ 8.37 ಇದೆ. ಇದಕ್ಕಿಂತನೂ ಭಾರತ ಉತ್ತಮ ಸ್ಥಿತಿಯಲ್ಲಿದೆ ಅಂತೇಳಿ ನಾವು ಅನ್ಕೊಳ್ಬಹುದು. ಪ್ರಪಂಚದಲ್ಲಿ ಯಾವ ರಾಷ್ಟ್ರ ಅತ್ಯಂತ ಹೆಚ್ಚು ಡೆತ್ ರೇಟ್ ಅನ್ನ ಹೊಂದಿದೆ ಅಂದ್ರೆ ಸಿಯೆರಾ ಲಿಯೋನ್ ಅನ್ನುವಂತ ರಾಷ್ಟ್ರ 18 ಬರ್ತ್ ರೇಟ್ ಅನ್ನ ಹೊಂದಿದೆ. ಕಾರಣ ಇದು ದಕ್ಷಿಣ ಆಫ್ರಿಕಾದ ವಲಯದಲ್ಲಿ ಬರ್ತಕ್ಕಂತಹ ಒಂದು ಐಲ್ಯಾಂಡ್ ಪ್ರದೇಶ ಆಗಿರೋದ್ರಿಂದಾಗಿ ಸಿಯೆರಾ ಲಿಯೋನ್ ಅತಿ ಹೆಚ್ಚು ಡೆತ್ ರೇಟ್ ಅನ್ನ ಹೊಂದಿದೆ. ಇನ್ನು UAE, ಕತಾರ್, ಕುವೈತ್ ಅಂತ ದೇಶಗಳಲ್ಲೂ ಕೂಡ ಅತ್ಯಂತ ಕಡಿಮೆ ಡೆತ್ ರೇಟ್ ಇರುವಂತ ರಾಷ್ಟ್ರಗಳು. ಇಲ್ಲಿ ಕೇವಲ 1000ಕ್ಕೆ 1 ಮಾತ್ರ ಡೆತ್ ರೇಟ್ ಕಂಡು ಬರ್ತದೆ. ಹಾಗಾಗಿ ಅತ್ಯಂತ ಅಭಿವೃದ್ಧಿ ಪರ ಡೆತ್ ರೇಟ್ ಇರೋ ರಾಷ್ಟ್ರಗಳು ಯಾವುದು ಅಂತ ಕೇಳ್ತಾರೆ. UAE, ಕತಾರ್, ಕುವೈತ್ ಈ 3 ದೇಶಗಳು ಅತ್ಯಂತ ಕಡಿಮೆ ಒಂದು ಡೆತ್ ರೇಟ್ ಅನ್ನ ಹೊಂದಿರತಕ್ಕಂತಹ ಒಂದು ವ್ಯವಸ್ಥೆ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಪ್ರತಿಯೊಂದು ದೇಶದಲ್ಲಿ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಪಾಪ್ಯುಲೇಷನ್ ಹ್ಯಾಸ್ ಬೀನ್ ದ ರ್ಯಾಪಿಡ್ ಡೆಕ್ಲೈನ್ ಇನ್ ದ ಡೆತ್ ರೇಟ್. ತುಂಬಾನೇ ಕಡಿಮೆ ಮಾಡಿದೀವಿ. ಟಿಲ್ 1980s ಇಂದ ಏನಾಗ್ತಾ ಇದೆ ಅಂತಂದ್ರೆ ಭಾರತದಲ್ಲಿ 1980ರಿಂದ ಈ ಕಡೆ ನಮ್ಮಲ್ಲಿ ಹೈ ಬರ್ತ್ ರೇಟ್ ನ ಪ್ರಮಾಣ ಕಡಿಮೆ ಆಗಿದೆ. ನಮ್ಮಲ್ಲಿ ಡೆತ್ ರೇಟ್ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ಹೈ ಬರ್ತ್ ರೇಟ್ ಅಂಡ್ ಡೆಕ್ಲೈನ್ ದ ಡೆತ್ ರೇಟ್ ಇಸ್ ಲೆಡ್ ಟು ದ ಲಾರ್ಜ್ ಡಿಫರೆನ್ಸ್ ಬಿಟ್ವೀನ್ ದ ಬರ್ತ್ ರೇಟ್ ಅಂಡ್ ಡೆತ್ ರೇಟ್.
ಭಾರತದಲ್ಲಿ ಅದನ್ನೇ ಹೇಳಿದ್ದು ನಾನು ನಿಮಗೆ. ನಮ್ಮಲ್ಲಿ ಈ ಹಿಂದಿನ ಪಾಪ್ಯುಲೇಷನ್ನ PGR ನೋಡ್ಕೊಂಡ್ರು ಕೂಡ ನಿಮ್ಗೆ ಹೇಳದೆ ನಾನು, PGR ಡೌನ್ ಆಗ್ತಾ ಇದೆ, ಆದರೆ ಟೋಟಲ್ ಪಾಪ್ಯುಲೇಷನ್ ಲೆಕ್ಕ ಜಾಸ್ತಿ ಇದೆ. ಹಾಗಾದ್ರೆ ಭಾರತದಲ್ಲಿ ಪ್ರತಿ 1000ಕ್ಕೆ ಬರ್ತ್ ರೇಟು 21.8% ಇರೋದ್ರಿಂದಾಗಿ ಡೆತ್ ರೇಟ್ ಮತ್ತು ಬರ್ತ್ ರೇಟ್ಗಳ ಮಧ್ಯೆ ಅಗಾಧವಾದ ಅಂತರ ಇದೆ ಅಂತಲೂ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದಾದಂತಹ ಬಹು ಮುಖ್ಯವಾದಂತಹ ಒಂದು ವಿಚಾರ. ಸೊ ಮುಂದೆ ಹೇಳುತ್ತೆ ಮೈಗ್ರೇಷನ್ಸ್ ಇಸ್ ದ ಮೂವ್ಮೆಂಟ್ ಆಫ್ ಪೀಪಲ್ ಅಕ್ರಾಸ್ ದ ರೀಜನ್ ಅಂಡ್ ಟೆರಿಟರೀಸ್. ಅಂದ್ರೆ ಒಂದು ದೇಶದ ಒಳಗಡೆ ಅಥವಾ ದೇಶದ ಹೊರಗಡೆ, ದೇಶದಿಂದ ದೇಶಕ್ಕೆ ಅಥವಾ ದೇಶದ ಒಳಗಡೆ ಆಗುವಂತಹ ಜನರ ಚಲನೆಯನ್ನೇ ನಾವು ಮೈಗ್ರೇಷನ್ ಅಂತ ಕೂಡ ಕರಿತೀವಿ. ಅಂತ ಮೈಗ್ರೇಷನ್ ಇಂದಾಗಿಯೂ ಕೂಡ ಜನರ ಸಂಖ್ಯೆಯಲ್ಲಿ ಏನಾಗತ್ತೆ, ವ್ಯತ್ಯಾಸ ಆಗತ್ತೆ ಅನ್ನೋದನ್ನ ಇಲ್ಲಿ ನಮ್ಗದು ಹೇಳತ್ತೆ. ಸೊ ಮುಂದೆ ಈ ಟಾಪಿಕ್ ಅಲ್ಲಿ ಏನ್ ಹೇಳತ್ತೆ ಅಂದ್ರೆ, ಏಜ್ ಕಂಪ್ಯಾರಿಸನ್ಸ್ಗಿಂತ ಮುಂಚೆ ಭಾರತದಲ್ಲಿ ಈ ಮೈಗ್ರೇಷನ್ಸ್ ಯಾಕಾಗತ್ತೆ ಅಂತ ತಿಳ್ಕೊಳ್ಬೇಕು. ಮೈಗ್ರೇಷನ್ಸ್ ಆಗುವುದಕ್ಕೆ ಎರಡು ಮುಖ್ಯವಾದಂತ ಕಾರಣಗಳು. ಒಂದು ಪುಷಬಲ್ ರೀಸನ್ಸ್, ಇನ್ನೊಂದು ಪುಲ್ಲೆಬಲ್ ರೀಸನ್ಸ್ ಅಂತ ಕರಿತೀವಿ. ಒಂದು ಪ್ರದೇಶದಲ್ಲಿ ಅಂದ್ರೆ ಹಳ್ಳಿಗಳಿಂದ ನಗರಗಳ ಕಡೆಗೆ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚು ಮೈಗ್ರೇಷನ್ಸ್ ಆಗುತ್ತಿದೆ. ಹಳ್ಳಿಯಿಂದ ನಗರಗಳ ಕಡೆಗೆ ಮೈಗ್ರೇಷನ್ಸ್ ಆಗ್ತಾ ಇದೆ. ಈ ಹಳ್ಳಿಯಿಂದ ನಗರಗಳ ಕಡೆಗೆ ಮೈಗ್ರೇಷನ್ಸ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ದಟ್ ಈಸ್ ಪುಷಬಲ್. ಹಳ್ಳಿಗಳು ದೂಡಲ್ಪಡ್ತವೆ. ಯಾಕೆ ಅಂದ್ರೆ ಅಲ್ಲಿ ಪಾವರ್ಟಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ. ಹಾಗಾಗಿ ಬಡತನ ಮತ್ತು ನಿರುದ್ಯೋಗಗಳಿಂದಾಗಿ ರೂರಲ್ ಏರಿಯಾಗಳಿಂದ ಜನಸಂಖ್ಯೆ ನಗರಗಳ ಕಡೆಗೆ ವಲಸೆ ಹೋಗುತ್ತೆ. ಹಂಗಾರೆ ಪುಲ್ಲೆಬಲ್ ಅಂತಂದ್ರೆ ಆಕರ್ಷಣೆ ಮಾಡ್ತಕ್ಕಂತ ವ್ಯವಸ್ಥೆ ಅಂತ ಕಳಿಬಹುದು. ಅಂದ್ರೆ ಸೆಳೆಯಲ್ಪಡುವಂತಹ ಗುಣಗಳು ಏನ್ ಸೆಳಿತವೆ, ಈ ಸಿಟಿ ಪ್ರದೇಶಗಳಲ್ಲಿ ಏನಾಗಿದೆ ಅಂದ್ರೆ ಇನ್ಕ್ರೀಸ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಇಲ್ಲಿ ಸಾಮಾನ್ಯವಾಗಿ ಉದ್ಯೋಗದ ಪ್ರಮಾಣವನ್ನ ಹೆಚ್ಚೆಚ್ಚು ಮಾಡ್ತಾ ಇರ್ತವೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಟರ್ ಲಿವಿಂಗ್ ಕಂಡೀಷನ್ಸ್, ಬದುಕಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಸಿಗ್ತವೆ. ಹಾಗಾಗಿ ನಗರಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎರಡು ಕಾರಣ. ಒಂದು ಹಳ್ಳಿಗಳಿಂದ ತಳ್ಳಲ್ಪಡುವ ಅಂಶಗಳು, ಇನ್ನೊಂದು ನಗರಗಳು ಸೆಳೆಯಲ್ಪಡುವಂತಹ ಅಂಶಗಳು ತುಂಬಾನೇ ಇಂಪಾರ್ಟೆಂಟ್. ನಗರಗಳು ಸೆಳೆಯಲ್ಪಡ್ತವೆ, ಹಳ್ಳಿಗಳು ತಳ್ಳಲ್ಪಡ್ತವೆ. ಈ ಎರಡು ಅಂಶಗಳಿಂದಾಗಿಯೂ ಭಾರತದಲ್ಲಿ ಏನಾಗುತ್ತೆ, ನಗರಗಳ ಜನಸಂಖ್ಯೆ ದಿನೇ ದಿನೇ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೀಗೆ ಹೆಚ್ಚಾಗ್ತಾ ಇರುವಂತ ಪ್ರಮಾಣವನ್ನ ನಮ್ಗೆ ಇಲ್ಲಿ ಹೇಳ್ತಾರೆ, ರೂರಲ್ ಟು ಅರ್ಬನ್ ಮೈಗ್ರೇಷನ್ಸ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ದ ಅರ್ಬನ್ ಪಾಪ್ಯುಲೇಷನ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 17.29% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಇನ್ 1951 ಸೊ ಟು 31.80% ಇಸ್ 2011. ನೋಡಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಆತ. 1951ರಲ್ಲಿ ಇದ್ದಂತಹ ಒಂದು ಮೈಗ್ರೇಷನ್ ಪ್ರಮಾಣ 17.29 ಇತ್ತು. ಬಟ್ ಈಗೇನಾಗಿದೆ, ಈ ಮೈಗ್ರೇಷನ್ ನ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾನೆ. ಏನಾಗಿದೆ, 2011ಕ್ಕೆ ಅದು 31.80 ಆಗಿದೆ. ಇಷ್ಟು ಅಗಾಧವಾಗಿರ್ತಕ್ಕಂಥ ಮೈಗ್ರೇಷನ್ಸ್ ಆಗ್ತಾ ಇರೋದಕ್ಕೆ ಕಾರಣ ನಗರಗಳಲ್ಲಿ ಹೆಚ್ಚಾಗುತ್ತಿರುವಂತಹ ಬೆಟರ್ ಲಿವಿಂಗ್ ಕಂಡೀಷನ್ಸ್. ಹಾಗಾಗಿ ಅಂತ ನಗರಗಳು ಮಿಲಿಯನ್ ಪ್ಲಸ್ ಸಿಟೀಸ್ ಅಂತ ಕರಿತೀವಿ. ಅಂದ್ರೆ ಮೆಟ್ರೋಪಾಲಿಟನ್ ಸಿಟೀಸ್ ಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರ. ಏಜ್ ಕಂಪ್ಯಾರಿಸನ್ಸ್ ಬಗ್ಗೆ ನಾವು ಇವಾಗ ಮಾತಾಡೋಣ. ಏಜ್ ಕಾಂಪೋಸಿಷನ್ಸ್ ಅಲ್ಲಿ ಸಾಮಾನ್ಯವಾಗಿ ಭಾರತದಂತಹ ದೇಶ ಅಂತಲ್ಲ, ಪ್ರತಿಯೊಂದು ದೇಶದಲ್ಲೂ ಕೂಡ ಏಜ್ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ 3 ಗ್ರೂಪ್ಗಳನ್ನ ಮಾಡಲಾಗತ್ತೆ. 3 ಗ್ರೂಪ್ ಅನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ, ಬಿಲೋ 15 ಇಯರ್ಸ್ ಒಂದು ಗ್ರೂಪ್, ಅಂದ್ರೆ 1 ವರ್ಷದಿಂದ ಹಿಡಿದ್ಬಿಟ್ಟು 15 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆ. ಹಾಗಾಗಿ ಇದನ್ನ ನಾವು ಸಾಮಾನ್ಯವಾಗಿ 1ರಿಂದ 15 ವರ್ಷದ ಮಕ್ಕಳ ಸಂಖ್ಯೆಯನ್ನ 1ನೇ ಗ್ರೂಪ್ ಅಂತ ಮಾಡ್ತೀವಿ. 2ನೇ ಗ್ರೂಪ್ ಏನು ಅಂತಂದ್ರೆ 15ನೇ ವರ್ಷದಿಂದ ಮುಂದುವರಿದಂತ ಜನಸಂಖ್ಯೆ 59 ವರ್ಷದವರೆಗಿನ ಜನಸಂಖ್ಯೆ. ಇದು 2ನೇ ಗ್ರೂಪ್. ಇದನ್ನೇ ನಾವು ದುಡಿಯುವ ವರ್ಗ ಅಂತ ಕೂಡ ಕರಿತೀವಿ. 3ನೇದೇನು ಡಿಪೆಂಡಬಲ್ ಪರ್ಸನ್ಸ್, ಅಂದ್ರೆ 60 ವರ್ಷದಿಂದ ಟಿಲ್ ಎಂಡ್ ವರೆಗೆ ಇರ್ತಕ್ಕಂತಹ ಜನಸಂಖ್ಯೆ. ಇದನ್ನ ಡಿಪೆಂಡಬಲ್ ಅಂದ್ರೆ ಅವಲಂಬಿತ ವರ್ಗ ಅಂತ ಕರಿತೀವಿ. ಭಾರತದಂತ ದೇಶಗಳಲ್ಲಿ ಸಾಮಾನ್ಯವಾಗಿ ಈ 15ರಿಂದ 59 ವರ್ಷದವರ ಪ್ರಮಾಣ ಇತ್ತೀಚಿನ ದಿನಗಳ ಜನಸಂಖ್ಯೆಯಲ್ಲಿ ಏನಾಗ್ತಾ ಇದೆ, ನಮ್ಗೆ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ 3 ರೀತಿಯಲ್ಲಿ ಕಂಡುಬರ್ತದೆ. ಒಂದು ಚಿಲ್ಡ್ರನ್ಸ್, ಇನ್ನು ವರ್ಕಿಂಗ್ ಏಜ್ ಅಂತ ಕರಿತೀವಿ ಇದು. ಹಾಗಾದ್ರೆ 3ನೇ ಯಾವುದು ಅಂತಂದ್ರೆ ಡಿಪೆಂಡಬಲ್ ಗ್ರೂಪ್ ಅಂತ ಕರಿತೀವಿ. ಒಂದು ಈ ರೀತಿಯ ಮ್ಯಾಪ್ ನೋಡಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ.
ಈ ಮ್ಯಾಪ್ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ ಸೇಮ್ ಅದನ್ನೇ ಹೇಳ್ತಕ್ಕಂಥದ್ದು. ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಏನಾಗಿದೆ ಅಂತಂದ್ರೆ ಯೂತ್ ನ ಪ್ರಮಾಣವೇ ಜಾಸ್ತಿ ಇದೆ. ಸುಮಾರು ಒಂದು 58% ಅಷ್ಟು ಯೂತ್ ಪ್ರಮಾಣವೇ ಇದೆ. ಇನ್ನು 6.9% ನಮ್ಮಲ್ಲಿ ಹತ್ತತ್ರ 7% ಓಲ್ಡ್ ಏಜ್ ಗ್ರೂಪ್ ಇದ್ರೆ 34% ನಮ್ಮಲ್ಲಿ ಏನಾಗಿದೆ ಈ ಮಕ್ಕಳ ವರ್ಗ ಇದೆ. ಈ ಮಕ್ಕಳ ವರ್ಗವನ್ನು ಕೂಡ ರಿಸೋರ್ಸಬಲ್ ಅಂದ್ರೆ ಮುಂದಿನ ಫ್ಯೂಚರ್ ರಿಸೋರ್ಸ್ ಅಂತಾನೆ ಕರೀತಾರೆ. ಇವುಗಳ ಮೇಲೆಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರಿಂದ ಆ ದೇಶಗಳಲ್ಲಿ ಉತ್ತಮ ಮಾನವ ಸಂಪನ್ಮೂಲ ದೊರೆಯಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಹೇಳ್ತೀವಿ. ಏಜ್ಡ್ 59 ಇಯರ್ಸ್ ಪ್ಲಸ್ ನವರೆಲ್ಲ ಇದು ಏನಂತ ಕರಿತೀವಿ ನಾವು ಡಿಪೆಂಡೆನ್ಸಿ ರೇಷಿಯೋ ಅಂತ ಕೂಡ ಕರಿತೀವಿ. ಸ್ನೇಹಿತರೆ, ಮುಂದಿನ ವಿಚಾರದಲ್ಲಿ ನಾವು ನೋಡ್ಬೇಕಾದಂತ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದ್ರೆ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಸೆಕ್ಸ್ ರೇಷಿಯೋ ಅಂತಂದ್ರೆ ಮೆನ್ ಮತ್ತು ಫಿಮೇಲ್ ಗಳ ಪ್ರಮಾಣ ಅಂತ ಕರಿತೀವಿ. ಪ್ರತಿ 1000 ಪುರುಷರಿಗೆ ಕಂಡು ಬರಬಹುದಾದಂತಹ ಫಿಮೇಲ್ ಗಳ ಪ್ರಮಾಣವನ್ನೇ ಸೆಕ್ಸ್ ರೇಷಿಯೋ ಅಂತ ಕೂಡ ಕರಿತೀವಿ. ಭಾರತವು ಕೂಡ ಅನ್ಫೇವರಬಲ್ ಫಿಮೇಲ್ ಕಂಡೀಷನ್ಸ್ ಅನ್ನ ಹೊಂದಿದೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಅನ್ಫೇವರಬಲ್ ಫಿಮೇಲ್ ಕಂಡೀಷನ್ಸ್ ಅಂತಂದ್ರೆ ರೇಷಿಯೋದಲ್ಲಿ ತುಂಬಾನೇ ವ್ಯತ್ಯಾಸ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಇದು ನಮ್ಮಂತ ದೇಶಗಳಲ್ಲಿ ತುಂಬಾನೇ ಕೆಲವೊಂದು ಸಂಪ್ರದಾಯಗಳ ವಿಚಾರ ಇರ್ಬೋದು, ಕೆಲವೊಂದು ರೀತಿಯ ವಿಚಾರಗಳಿಂದ ಈ ತರದ ವ್ಯತ್ಯಾಸ ಕಂಡು ಬರುತ್ತೆ. ಈ ಟೇಬಲ್ ಅನ್ನ ಗಮನಿಸಿ, ನಮ್ಗೆ ಫುಲ್ ರೇಷಿಯೋವನ್ನ ಈ ಟೇಬಲ್ ನಮಗೆ ತುಂಬಾ ಚಂದ ಎಕ್ಸ್ಪ್ಲೈನ್ ಮಾಡುತ್ತೆ. ಹಾಗೆ ಹೇಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ನೋಡೋಣ ಈಗ. ಸೊ ಫಸ್ಟ್ ಒನ್ ಇಸ್ ತಗೊಂಡ್ರೆ ನಾವು 1951 ಇಂದ 1961 ವರೆಗೆ ನೋಡಿ, ಇಲ್ಲಿ ಏನಾಗಿತ್ತು ಅಂತಂದ್ರೆ ಪ್ರತಿ 1000 ಪುರುಷರಿಗೆ 946 ಇತ್ತು, 941 ಆಯ್ತು, 930 ಆಯ್ತು, 934 ಆಯ್ತು, 929 ಆಯ್ತು. ಇಲ್ಲಿ ನೆನ್ಪಿಟ್ಕೊಳ್ಳಿ, 1991 ವರೆಗೂ ಕೂಡ ಭಾರತದ ಸೆಕ್ಸ್ ರೇಷಿಯೋ ಏನಿದೆ ತೀವ್ರ ಇಳಿಮುಖ ಆಗ್ತಾ ಇತ್ತು. ಇದಕ್ಕೆ ಒಂದು ಏನು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ. ಹೆಣ್ಣು ಭ್ರೂಣ ಹತ್ಯೆ ಆಗ್ತಕ್ಕಂಥದ್ದು ಮತ್ತೆ ಹೆಣ್ಣು ಶಿಶು ಹತ್ಯೆ ಅಂತ ಕರಿತೀವಿ. ಈ ಎರಡು ಸಂಪ್ರದಾಯಗಳಿಂದಾಗಿ ಭಾರತದಲ್ಲಿ ಏನಾಗ್ತಾ ಇತ್ತು, ಹೆಣ್ಣು ಮಕ್ಕಳ ಪ್ರಮಾಣ ಪ್ರತಿ 1000 ಪುರುಷರಿಗೆ ಯಾವಾಗಲೂ ಕೂಡ ಕಡಿಮೆ ಇರ್ತಾ ಇತ್ತು. ಆದರೆ ನೀವು ಕೇಳ್ಬೋದು ಏನಾಗತ್ತೆ, ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ 1991ರಿಂದ ನಮ್ಗೆ 2001ಕ್ಕೆ ಯಾಕೆ ಇಲ್ಲಿ ಹೆಚ್ಚಾಯ್ತು, 29 ಇದ್ದಿದ್ದು 33ಕ್ಕೆ ಹೆಚ್ಚಾಗಿದೆ. ಕಾರಣ ಏನು ಅಂತಂದ್ರೆ 1994ರಲ್ಲಿ ಒಂದು ಕಾನೂನು ಬಂತು. ಏನ್ ಬಂತು? ಪ್ರೀ ಜೆಂಡರ್ ಟೆಸ್ಟಿಂಗ್ ಅಂತೇಳಿ. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಸ್ತ್ರೀಯ ಪ್ರೆಗ್ನೆನ್ಸಿ ಇರೋ ಸಂದರ್ಭದಲ್ಲಿ ಅವಳ ಒಂದು ಪ್ರೆಗ್ನೆನ್ಸಿಯಲ್ಲಿ ಇರ್ತಕ್ಕಂತಹ ಮಗುವಿನ ಲಿಂಗವನ್ನ ಗುರುತಿಸುವಾಗಿಲ್ಲ. ಅಂದ್ರೆ ಪ್ರಿನಟಾಲ್ ಟೆಸ್ಟ್ ಏನಿದೆ ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತು. ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆಯನ್ನು ಕೂಡ ವಿಧಿಸ್ತು. ಇದರಿಂದಾಗಿ ಏನಾಯ್ತು, 1994ನ ನಂತರ ಭಾರತದಲ್ಲಿ ಸ್ಟ್ರಿಕ್ಟ್ ಆರ್ಡರ್ ಬಂದಿದ್ದಕ್ಕಾಗಿ ಇಲ್ಲಿ ಫಿಮೇಲ್ ಪ್ರಮಾಣ ಹೆಚ್ಚಿಗೆ ಆಯ್ತು. ಇದು ಒಂದು ಕಾರಣ. ಎರಡನೇ ಕಾರಣ ಅಂತಂದ್ರೆ 1991ನಿಂದ ಭಾರತದಲ್ಲಿ ಗ್ಲೋಬಲೈಸೇಷನ್ಸ್ ನ ಪ್ರಮಾಣ ಅಧಿಕ ಆಯ್ತು. ಅಂದ್ರೆ LPG ಅಂತ ಕರಿತೀವಿ, ಲಿಬರಲೈಸೇಷನ್ಸ್, ಪ್ರೈವೇಟೈಸೇಷನ್ಸ್, ಗ್ಲೋಬಲೈಸೇಷನ್ಸ್. ಇವುಗಳ ಹೆಚ್ಚಳದಿಂದಾಗಿ ಹೆಣ್ಣು ಮಕ್ಕಳು ಉದ್ಯೋಗದಲ್ಲಿ ಪಾರ್ಟಿಸಿಪೇಟ್ ಆಗುವ ಪ್ರಮಾಣ ಜಾಸ್ತಿ ಆಯಿತು ಮತ್ತು ಶಿಕ್ಷಣದ ಬೆಳವಣಿಗೆಯೂ ಕೂಡ ಅಧಿಕವಾಯಿತು. ಈ ಎರಡು ಅಂಶಗಳಿಂದಾಗಿಯೂ ಕೂಡ ನಮ್ಮಲ್ಲಿ ಬದಲಾವಣೆ ಆಯಿತು. ಈಗ ಅಟ್ ಪ್ರೆಸೆಂಟ್ 2011ರ ವರದಿಯಲ್ಲಿ 943 ಇದೆ. ಇದರ ಪ್ರಮಾಣ ಹೆಚ್ಚಾಗುತ್ತಿರುವುದು ಭಾರತದಲ್ಲಿ ನಾವು ಅನ್ಕೊಳ್ಬೇಕು ಅತ್ಯುತ್ತಮ ಪ್ರಗತಿದಾಯಕ ಸೆಕ್ಸ್ ರೇಷಿಯೋವನ್ನ ಭಾರತ ಹೊಂದಿದೆ. ಹಾಗೆ ಸೆಕ್ಸ್ ರೇಷಿಯೋ ವಿಚಾರಕ್ಕೆ ಬಂದ್ರೆ ನೋಡಿ, ಕೇರಳದಲ್ಲಿ ಅತ್ಯಂತ ಹೆಚ್ಚು ಸೆಕ್ಸ್ ರೇಷಿಯೋ ಇರುತ್ತೆ. ಪ್ರತಿ 1000ಕ್ಕೆ 1084 ಮಹಿಳೆಯರಿದ್ದಾರೆ. ಕಾರಣ ಏನು ಅಂತ ನೋಡೋಣ. ಇಲ್ಲಿ ಮಹಿಳೆಯರಿರೋದಕ್ಕೆ ಬಹುಮುಖ್ಯವಾದ ಕಾರಣ ಅಂತಂದ್ರೆ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಮ್ಯಾಟ್ರಿಯಾರ್ಚಿಯಲ್ ಫ್ಯಾಮಿಲಿ ಕಂಡೀಷನ್ಸ್ ಅಂತ ಕರಿತೀವಿ. ಅಂದ್ರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರುವುದರಿಂದಾಗಿ ಅಲ್ಲಿ
ಹೆಚ್ಚಿದೆ. ಜೊತೆಗೆ ಇದು ಒಂದೇ ಕಾರಣ ಅಲ್ಲ, ಎರಡನೇ ಕಾರಣ ಲಿಟ್ರಸಿ, ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ಷರತೆಯನ್ನ ನೀಡಲಾಗಿದೆ. ಹಾಗಾಗಿ ಈ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳ ಪ್ರಮಾಣ ಜಾಸ್ತಿ ಇರುತ್ತೆ. ಅಟ್ ಡೆಡ್ ಅಂಡ್ ಹರಿಯಾಣ ನೋಡಿ ಅತ್ಯಂತ ಕಡಿಮೆ ರೇಷಿಯೋವನ್ನ ಹೊಂದಿರತಕ್ಕಂಥದ್ದು 877 ಇದೆ. ಕಾರಣ ಅಂದ್ರೆ ಇದು ಪುರುಷ ಪ್ರಧಾನ ವ್ಯವಸ್ಥೆ ತುಂಬಾನೇ, ಜೊತೆಗೆ ನಗರೀಕರಣದ ಪ್ರಭಾವ ಅಂತಲೂ ಕೂಡ ಹೇಳ್ತಾರೆ. ಈ ಅನೇಕ ಕಾರಣಗಳಿಂದಾಗಿ ಅತ್ಯಂತ ಹೆಚ್ಚು ಸೆಕ್ಸ್ ರೇಷಿಯೋ ಹೊಂದಿದ ರಾಜ್ಯ ಕೇರಳ, ಅತ್ಯಂತ ಕಡಿಮೆ ರೇಷಿಯೋವನ್ನು ಹೊಂದಿರೋದು ಹರಿಯಾಣ. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಂದ್ರೆ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಏನ್ ಕರಿತೀವಿ, ಇದು ಅತ್ಯಂತ ಹೆಚ್ಚು ಸೆಕ್ಸ್ ರೇಷಿಯೋವನ್ನು ಹೊಂದಿದೆ. ಅತ್ಯಂತ ಕಡಿಮೆ ದೆಹಲಿ ಹೊಂದಿರ್ತದೆ. ನೀವು ಅನ್ಕೊಳ್ಬಹುದು ದೆಹಲಿ ಅತ್ಯಂತ ಮುಂದುವರಿದ ಮತ್ತು ಹೆಚ್ಚು ಎಜುಕೇಶನ್ ಅನ್ನ ಹೊಂದಿರತಕ್ಕಂಥದ್ದು ಇಲ್ಲಿ ಯಾಕೆ ಕಡಿಮೆ ಅಂತ. ಎಜುಕೇಶನ್ ಅಂತ ಅಲ್ಲ, ಇಲ್ಲಿ ಸಾಮಾನ್ಯವಾಗಿ ಮೈಗ್ರೇಷನ್ಸ್ ಪಾಪ್ಯುಲೇಷನ್ಸ್, ಉದ್ಯೋಗವನ್ನು ಅರಸಿ ಬರುವವರಲ್ಲಿ ಹೆಚ್ಚು ಜನ ಮೇಲ್ ಪಾಪ್ಯುಲೇಷನ್ಸ್ ಇರೋದ್ರಿಂದಾಗಿ ಇಲ್ಲಿ ಫಿಮೇಲ್ಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಕಂಡು ಬರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದು, ವೆರಿ ಬ್ಯೂಟಿಫುಲ್ ಟಾಪಿಕ್ಸ್, ನೀವು ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್ ಒನ್ ಬರ್ತೀವಿ, ಭಾರತದಲ್ಲಿ ಲಿಟ್ರಸಿ ಪ್ರಮಾಣ. ಲಿಟ್ರಸಿ ಪ್ರಮಾಣ ಏನಾಗಿದೆ ಅಂದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಇದೆ ನಮ್ಮ ಭಾರತದಲ್ಲಿ. ಅತ್ಯುತ್ತಮವಾಗಿ ಲಿಟ್ರಸಿ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. 2011 ನಲ್ಲಿ ಕೂಡ ನಮ್ಮಲ್ಲಿ ಏನಾಯ್ತು, ಲಿಟ್ರೇಟ್ ಅಂತ ಹೇಳಿ ಯಾರನ್ನ ಕರಿಬೇಕು ಅನ್ನೋದಕ್ಕೆ ಒಂದು ಪಕ್ಕಾ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಏನು, ಏಜ್ಡ್ 7 years ಎಬೋ ಅಂದ್ರೆ 7 ವರ್ಷದ ಮೇಲ್ಪಟ್ಟಂತಹ ಯಾವುದೇ ವರ್ಗ ಇರ್ಬೋದು, ಮೇಲ್ ಆರ್ ಫಿಮೇಲ್, ಹೂ ಕ್ಯಾನ್ ರೀಡ್, ಅವನಿಗೆ ಓದ್ಲಿಕ್ಕೆ ಬರಬೇಕು, ಅಂಡ್ ಸಮ್ ರೈಟ್, ಅವನಿಗೆ ಬರೀಲಿಕ್ಕೆ ಬರಬೇಕು, ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್, ಒಂದು ಭಾಷೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರಬೇಕು. ಹಾಗಾಗಿ ಓದಲಿಕ್ಕೆ, ಬರೆಯಲಿಕ್ಕೆ ಮತ್ತು ಒಂದು ಭಾಷೆಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುವಂತಹ ವ್ಯವಸ್ಥೆಯನ್ನೇ ನಾವೇನಂತ ಕರಿತೀವಿ, ಲಿಟ್ರೇಟ್, ಅವನನ್ನ ಸಾಕ್ಷರ ಅಂತೇಳಿ ಕರಿತೀವಿ. ಇಂಥ ಸಾಕ್ಷರತೆ ನಮ್ಮಲ್ಲಿ ಅತ್ಯಂತ ಉತ್ತಮವಾಗಿ ಬೆಳವಣಿಗೆ ಹೊಂದ್ತಾ ಇದೆ. ಕಾರಣ ಸರ್ವ ಶಿಕ್ಷಾ ಅಭಿಯಾನ ಅಂತ ಯೋಜನೆಗಳು ಭಾರತದಲ್ಲಿ ಜಾರಿಗೆ ಬಂದಿರೋದ್ರಿಂದಾಗಿ 2011 ನಲ್ಲಿ ನಮ್ದು ಸಾಕ್ಷರತೆ ಪ್ರಮಾಣ ಏನಾಗಿತ್ತು ಅಂತ ನೋಡೋದಾದ್ರೆ 73%, ಒಂದು ಅರೌಂಡ್ ಹೇಳ್ತಾನೆ 73% ನಮ್ಮಲ್ಲಿ ಸಾಕ್ಷರತೆ ಇತ್ತು. ಅದರಲ್ಲಿ ಮೇಲ್ಸ್ ಪ್ರಮಾಣ ತಗೊಂಡ್ರೆ 80.9 ಇಲ್ಲಿ ಪುರುಷರ ಸಾಕ್ಷರತೆ ಇದೆ, 64.6 ಪ್ರಮಾಣ ಇಲ್ಲಿ ಫಿಮೇಲ್ ಸಾಕ್ಷರತೆ ಇದೆ. ಹಾಗಾಗಿ ಪುರುಷರು ಹೆಚ್ಚು ಸಾಕ್ಷರತೆಯನ್ನ, ಮಹಿಳೆಯರು ಕಡಿಮೆ ಸಾಕ್ಷರತೆಯನ್ನ ಹೊಂದಿದ್ದಾರೆ ಅಂತ ನಾವು ಅನ್ಕೊಳ್ಳೋದಾದ್ರೆ, ಇದು ಕೂಡ ಅಷ್ಟೇನೆ 2011ರ ಜನಗಣತಿಯಲ್ಲಿ 2001ರ ಜನಗಣತಿಗೂ ಫಿಮೇಲ್ ರೇಷಿಯೋನ ಚೆಕ್ ಮಾಡಿದ್ರೆ ನಾವು 2001ಕ್ಕಿಂತ 11ಕ್ಕೆ 12% ಫಿಮೇಲ್ ಲಿಟ್ರೇಚರ್ ಏರಿಕೆಯಾದ್ರೆ ಪುರುಷರ ಲಿಟ್ರಸಿ ಪ್ರಮಾಣ ಕೇವಲ 8% ಏರಿಕೆ ಆಗಿತ್ತು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮಹಿಳೆಯರ ಶಿಕ್ಷಣದ ಪ್ರಮಾಣ ಭಾರತದಲ್ಲಿ ಏನಾಗ್ತಾ ಇದೆ, ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಮುಂದೇನು ಹೇಳುತ್ತೆ ಈ ಟಾಪಿಕ್ ಅಲ್ಲಿ, ವೆರಿ ಇಂಪಾರ್ಟೆಂಟ್, ನಾವು ಚೆಕ್ ಮಾಡಬೇಕು. ಆಕ್ಯುಪೇಷನಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಮಾತಾಡ್ತೀವಿ. ಆಕ್ಯುಪೇಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು ಅಂದ್ರೆ, ಭಾರತದಲ್ಲಿ ಉದ್ಯೋಗದ ವ್ಯವಸ್ಥೆ ಹೇಗಿದೆ, ಯಾವ ತರದ ಸ್ಟ್ರಕ್ಚರ್ ಅನ್ನ ಹೊಂದಿದೆ ಅಂತಂದ್ರೆ, ಭಾರತದಲ್ಲಿ ಪ್ರೈಮರಿ ಎಜುಕೇಶನಲ್ ಸ್ಟ್ರಕ್ಚರ್ ಇದೆ, ಪ್ರಾಥಮಿಕ ಉದ್ಯೋಗಗಳು, ದ್ವಿತೀಯ ಉದ್ಯೋಗಗಳು ಅಂಡ್ ಟ್ರಷಿಯರೀಸ್, ತೃತೀಯ ಉದ್ಯೋಗಗಳು ಅಂತ ಕರಿತೀವಿ. ಭಾರತದಲ್ಲಿ ಪ್ರಾಥಮಿಕ ಉದ್ಯೋಗಗಳು, ದ್ವಿತೀಯ ಉದ್ಯೋಗಗಳು ಮತ್ತು ತೃತೀಯ ಉದ್ಯೋಗಗಳಿದೆ. ಯಾವ ದೇಶ ಟ್ರಷಿಯರಿಯಿಂದ ಅಂದ್ರೆ ತೃತೀಯ ವರ್ಗದ ಉದ್ಯೋಗಗಳಿಂದ ಹೆಚ್ಚು ಆದಾಯವನ್ನ ನ್ಯಾಷನಲ್ ಇನ್ಕಮ್ಗೆ ತೆಗೆದುಕೊಳ್ಳುತ್ತದೆಯೋ ಆ ದೇಶ ಅತಿ ಹೆಚ್ಚು ಡೆವಲಪ್ ಅನ್ನ ಹೊಂದಿರುತ್ತದೆ. ಹಾಗಾಗಿ ಟ್ರಷಿಯರಿ ಇರಬೇಕು. ಭಾರತ ನಿಧಾನವಾಗಿ ಈಗ ಪ್ರೈಮರಿ ಮತ್ತು ಸೆಕೆಂಡರಿಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಂಡು ತೃತೀಯ ಪ್ರಮಾಣದ ಉದ್ಯೋಗಗಳಿಗೆ ಹೆಚ್ಚು ಅವಲಂಬನೆಯನ್ನ ಮಾಡ್ತಾ ಇದೆ. ತುಂಬಾ ಇಂಪ್ರೂವ್ಮೆಂಟ್ ಕೂಡ ಭಾರತ ಕಂಡುಕೊಳ್ತಾ ಇದೆ ಅಂತ ಕೂಡ ನಾವು ಸ್ಟ್ರಕ್ಚರ್ಸ್ ಅಲ್ಲಿ ನೋಡ್ತಕ್ಕಂಥ ವಿಚಾರ ಇದೆ. ಸೊ ಇದಾದ್ಮೇಲೆ ಪ್ರೈಮರಿ ಆಕ್ಟಿವಿಟೀಸ್ಗೆ ನಾವು ಬಂತಂದ್ರೆ ನೋಡಿ ಸ್ನೇಹಿತರೆ, ಪ್ರೈಮರಿ ಆಕ್ಟಿವಿಟೀಸ್ ಅಲ್ಲಿ ಪ್ರಮುಖವಾಗಿ ಅಗ್ರಿಕಲ್ಚರ್ ಇದು ಪ್ರೈಮರಿ ಇರುತ್ತೆ. ಆಮೇಲೆ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಪ್ರಾಣಿ ಸಾಕಾಣಿಕೆಯ ವ್ಯವಸ್ಥೆ, ಫಾರೆಸ್ಟ್ರಿ ಅರಣ್ಯೀಕರಣ ಮಾಡೋದು, ಫಿಶಿಂಗ್ ಮೀನುಗಾರಿಕೆ ಮತ್ತು ಮೈನಿಂಗ್ ಮತ್ತೆ ಕಲ್ಲು ಗಣಿಗಾರಿಕೆ ಕ್ವಾರಿಂಗ್, ಇವೆಲ್ಲ ಪ್ರೈಮರಿ ಆಕ್ಟಿವಿಟೀಸ್ ಅಂತ ಕರಿತೀವಿ. ಸೆಕೆಂಡರಿ ಆಕ್ಟಿವಿಟೀಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಲ್ಲಿ ಒಂದು ಯೂನಿಟ್ ರಾ ಮೆಟೀರಿಯಲ್ ಅನ್ನ ಬಳಸಿಕೊಂಡ್ಬಿಟ್ಟು ರೆಡಿಮೇಡ್ ಗೂಡ್ಸ್ ಅನ್ನ ತಯಾರು ಮಾಡುವಂತ ಎನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿರ್ಬೋದು. ಆಮೇಲೆ ವೆರಿ ಇಂಪಾರ್ಟೆಂಟ್, ನಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಏನಿದೆ, ಈ ಬಿಲ್ಡಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ಇದು ಸೆಕೆಂಡರಿ ಬರ್ತದೆ.
ಓಕೆ. ಇನ್ ಟ್ರಷಿಯರಿ ಬಂದ್ರೆ ಇಲ್ಲಿ ಎಲ್ಲ ಸೇವೆಗಳನ್ನ ಮಾಡುವಂತಹ ಉದ್ಯೋಗಗಳೆಲ್ಲ ಟ್ರಷಿಯರಿ ಬರುತ್ತೆ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ಕಮ್ಯುನಿಕೇಶನ್ಸ್ ಅಂಡ್ ಕಾಮರ್ಸ್, ಅಡ್ಮಿನಿಸ್ಟ್ರೇಷನ್ ಅಂಡ್ ಅದರ್ ಸರ್ವಿಸಸ್, ಎಲ್ಲ ಸರ್ವಿಸಸ್ ಜಾಬ್ಗಳು ಬರೋದು ಟ್ರಷಿಯರಿ ಸೆಕ್ಟರ್ ಅಲ್ಲಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಪ್ರೈಮರಿ, ಸೆಕೆಂಡರಿ ಅಂಡ್ ಟ್ರಷಿಯರಿ 3 ರೀತಿಯಾಗಿರ್ತಕ್ಕಂಥ ಉದ್ಯೋಗ ವ್ಯವಸ್ಥೆಗಳು ಭಾರತದಲ್ಲಿ ಇದೆ. ದ ಪ್ರಪೋರ್ಷನ್ ಆಫ್ ದ ಪೀಪಲ್ ವರ್ಕಿಂಗ್ ಇನ್ ಡಿಫರೆಂಟ್ ಆಕ್ಟಿವಿಟೀಸ್ ಅಲ್ಲಿ ಬಂದ್ರೆ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಡೆವಲಪ್ಡ್ ನೇಷನ್ಸ್ ಹ್ಯಾವ್ ದ ಹೈ ಪ್ರಪೋರ್ಷನ್ ಆಫ್ ದ ಸೆಕೆಂಡರಿ ಅಂಡ್ ಟ್ರಷಿಯರಿ ಆಕ್ಟಿವಿಟಿ ಇರುತ್ತೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯಾವಾಗ್ಲೂ ದ್ವಿತೀಯ ಮತ್ತು ತೃತೀಯ ಉದ್ಯೋಗಗಳನ್ನು ಹೊಂದಿರ್ತವೆ. ಸೊ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಅತಿ ಹೆಚ್ಚು ಪ್ರಪೋರ್ಷನ್ಸ್ ಯಾವುದಕ್ಕೆ ಇರುತ್ತೆ ಅಂದ್ರೆ ಪ್ರೈಮರಿ ಆಕ್ಟಿವಿಟೀಸ್ಗೆ ಹೆಚ್ಚಾಗಿ ಇರ್ತದೆ. ಸೊ ಇನ್ ಇಂಡಿಯಾ ಅಬೌಟ್ 64% ಪಾಪ್ಯುಲೇಷನ್ ಎಂಗೇಜ್ಡ್ ಓನ್ಲಿ ಇನ್ ಅಗ್ರಿಕಲ್ಚರ್. 64% ಜನರು ಕೃಷಿಯನ್ನ ಅವಲಂಬನೆ ಮಾಡ್ಕೊಂಡಿದ್ದಾರೆ. ದ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ಸ್ ಡಿಪೆಂಡ್ ಆನ್ ಸೆಕೆಂಡರಿ ಅಂಡ್ ಟ್ರಷಿಯರಿ ಬಂದ್ರೆ ಸೆಕೆಂಡರಿ ನೋಡಿ ಓನ್ಲಿ 13% ಇದೆ, ಟ್ರಷಿಯರಿ ಬಂದ್ರೆ 20% ಇದೆ. ನೆನ್ಪಿಟ್ಕೊಳ್ಳಿ, 64 ಪ್ರೈಮರಿಯಲ್ಲಿದೆ, 13 ಕೈಗಾರಿಕೆಗಳಲ್ಲಿದೆ, 20 ತೃತೀಯ ಉದ್ಯೋಗಗಳು ಸರ್ವಿಸ್ಗಳಲ್ಲಿ ತೊಡಗಿಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆ. ಹೀಗೆ ಆದ್ರೆ ದೇರ್ ಹ್ಯಾಸ್ ಬೀನ್ ದ ಆಕ್ಯುಪೇಷನಲ್ ಶಿಫ್ಟ್ ಫಾರ್ ಫೇವರ್ ಸೆಕೆಂಡರಿ ಅಂಡ್ ಟ್ರಷಿಯರಿ ಸೆಕ್ಟರ್ಸ್ ಬಿಕಾಸ್ ಆಫ್ ಗ್ರೋಯಿಂಗ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಅರ್ಬನೈಸೇಷನ್ಸ್. ಭಾರತದಲ್ಲಿ ಈ 2 ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದಾಗಿ ಈ ತರದ ಬದಲಾವಣೆಗಳನ್ನ ನೋಡಬಹುದು. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದ್ರೆ ಹೆಲ್ತ್ ಕೂಡ ಅಷ್ಟೇ ಎ ಸಸ್ಟೈನ್ ಎಫರ್ಟ್ ಆಫ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ಸ್. ಭಾರತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಮಹತ್ವದ ವೈಜ್ಞಾನಿಕವಾದಂತಹ ಬೆಳವಣಿಗೆಗಳಾಗ್ತಾ ಇರೋದ್ರಿಂದಾಗಿ ಭಾರತ ಅತ್ಯಂತ ಪ್ರಮುಖ ಆರೋಗ್ಯ ವ್ಯವಸ್ಥೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾನೆ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಡೆತ್ ರೇಟ್ ವಾಸ್ ಡೆಕ್ಲೈನ್ಡ್, ಹಾಗಾಗಿ ಮರಣ ದರ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೋಡಿ, ಒಂದು ಹಳೆ ಡಾಟಾವನ್ನ ನಾವು ನೋಡೋದಾದ್ರೆ 25 per 1000 ಪಾಪ್ಯುಲೇಷನ್ಸ್ ಇನ್ 1951. ನೋಡಿ, 1951ಕ್ಕೆ ಭಾರತದಲ್ಲಿ ಏನಾಗಿತ್ತು ಅಂದ್ರೆ ಪ್ರತಿ 1000 ಪಾಪ್ಯುಲೇಷನ್ಗೆ 25 ಪಾಪ್ಯುಲೇಷನ್ ನ ಮರಣ ದರ ಇತ್ತು. ಯಾವಾಗ 51ಕ್ಕೆ. ಅದೇ 2011ಗೆ ಬನ್ನಿ, ಪ್ರತಿ 1000ಕ್ಕೆ 7.2 ಇದೆ ಅಂತಂದ್ರೆ ಇಲ್ಲಿ ಮರಣ ದರ ನಮ್ದು ಏನಾಗಿದೆ, ತುಂಬಾನೇ ಕಡಿಮೆ ಆಗಿದೆ. ಮರಣ ದರ ಕಡಿಮೆ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ನಮ್ಮ ದೇಶದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ಹೆಚ್ಚು ಮಾಡಿದೀವಿ ಅಂತ. ಜೊತೆಗೆ ನಮ್ಮ ದೇಶದ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಭಾರತದಲ್ಲಿ ಸರಾಸರಿ ಆಯು ಪ್ರಮಾಣ, ಬದುಕುವವರ ಸಂಖ್ಯೆ ಏನಾಗ್ತಾ ಇದೆ ಅಂತಂದ್ರೆ 1951ರಲ್ಲಿ 36 ವರ್ಷ 7 ತಿಂಗಳವರೆಗಿನ ಆಯು ಪ್ರಮಾಣವನ್ನ ಹೊಂದಿದ್ರು. ಆದ್ರೆ ಈಗ ಅತ್ಯುತ್ತಮ ಆರೋಗ್ಯ ವ್ಯವಸ್ಥೆಗಳನ್ನ ಕೊಟ್ಟಿರೋದ್ರಿಂದಾಗಿ ಭಾರತದ ಆಯು ಪ್ರಮಾಣ 67.9 ಇಯರ್ಸ್ ಅವರೇಜ್ ಬರ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಉತ್ತಮ ಆರೋಗ್ಯ ಮತ್ತು ಕಡಿಮೆ ಮರಣ ಪ್ರಮಾಣವನ್ನ ಸಾಧಿಸಿದೀವಿ ಅಂದ್ರೆ ನಮ್ಮ ದೇಶ ಡೆವಲಪ್ಡ್ ಕಡೆ ಮುಖ ಮಾಡಿದೆ ಅಂತಾನೆ ನಾವು ಅದನ್ನ ಹೇಳಬಹುದು. ಸೊ ಈ ರೀತಿಯಲ್ಲಿ ಹೆಲ್ತ್ ವಿಚಾರಗಳನ್ನ ನಮ್ಗೆ ಈ ಟಾಪಿಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳುತ್ತೆ. ಇನ್ ಮುಂದಿನ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕು ಅಡೋಲೆಸೆನ್ಸ್ ಪಾಪ್ಯುಲೇಷನ್ಸ್. ಭಾರತದಲ್ಲಿ ಪ್ರೌಢ ವ್ಯವಸ್ಥೆ ಹೇಗಿದೆ ಅಂತ. ಭಾರತದಲ್ಲಿ ಪ್ರೌಢ ವ್ಯವಸ್ಥೆ ಕೂಡ ಅಷ್ಟೇ ಇಟ್ ಕಾನ್ಸ್ಟೆಂಟ್ಸ್ 1/5 ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಇಂಥದ್ದನ್ನೇ ಕೇಳ್ತಾರೆ, ಭಾರತದಲ್ಲಿ ವಯಸ್ಕರ ಪ್ರೌಢರ ಪ್ರಮಾಣ ಎಷ್ಟಿದೆ ಅಂತ. ಪ್ರೌಢರ ಪ್ರಮಾಣ ಅಂದ್ರೆ ಏಜ್ ಆಫ್ 10 ಅಂದ್ರೆ 10 ವರ್ಷದಿಂದ 19 ವರ್ಷದ ಒಳಗಿನ ಒಂದು ಗ್ರೂಪ್ ನ ಪ್ರಮಾಣ ಎಷ್ಟಿದೆ ಅಂತ ಕೇಳ್ತಾನೆ. ಅದು 1/5 ಆಫ್ ಟೋಟಲ್ ಪಾಪ್ಯುಲೇಷನ್ಸ್ ಇದೆ. ಓಕೆ, 1/5 ಆಫ್ ಟೋಟಲ್ ಪಾಪ್ಯುಲೇಷನ್ಸ್ ಭಾರತದಲ್ಲಿ ಅಡೋಲೆಸೆನ್ಸ್ ಇದೆ. ಈ ಅಡೋಲೆಸೆನ್ಸ್ಗೂ ಕೂಡ ಇದು ಮುಂದಿನ ಫ್ಯೂಚರ್ ನಮ್ಮ ರಿಸೋರ್ಸ್ ಆಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಫ್ಯೂಚರ್ ರಿಸೋರ್ಸ್ ಇದು. ಹಾಗಾಗಿ ಇಂತಹ ಮಕ್ಕಳಿಗೆ ನಾವೇನ್ ಮಾಡಬೇಕು, ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬಹುದಾದಂತಹ ಆಹಾರ ವ್ಯವಸ್ಥೆಗಳನ್ನು ಕೊಡಬೇಕು. ನಾರ್ಮಲ್ ಚೈಲ್ಡ್ ಆರ್ ಅಡಲ್ಟ್ ಗಳಲ್ಲಿ ವಿಚಾರಕ್ಕೆ ಬಂದ್ರೆ ಪೂರ್ ನ್ಯೂಟ್ರಿಷನ್ಸ್ ನ ಪ್ರಮಾಣ ಏನಾದ್ರೂ ಹೆಚ್ಚಾಗಿದ್ರೆ ಅಂದ್ರೆ ಅಪೌಷ್ಟಿಕತೆ ಕಂಡು ಬಂದ್ರೆ ನಮ್ಮಲ್ಲಿ ಡಿಫಿಷಿಯನ್ಸಿ ಆಫ್ ಸ್ಟನ್ಡ್ ಗ್ರೋತ್ ಅಂತ ಕರಿತೀವಿ. ಮುಂಬರುವ ಜನಸಂಖ್ಯೆ ಆರೋಗ್ಯಪೂರ್ಣ ಜನಸಂಖ್ಯೆ ಆಗುವುದಿಲ್ಲ. ಅದಾಗಲಿಲ್ಲ ಅಂತಂದ್ರೆ ವೆರಿ ಡಯಟ್ ಅವೈಲಬಲ್ ಅಡೋಲೆಸೆನ್ಸ್ ಅಂಡ್ ಇನ್ ಅಡ್ವೊಕೇಟ್ ಆಫ್ ಆಲ್ ನ್ಯೂಟ್ರಿಷನ್ಸ್ ಆದ್ರೆ ಅವರಿಗೆ ಸರಿಯಾದ ಪ್ರಮಾಣದ ನ್ಯೂಟ್ರಿಯೆಂಟ್ ಗಳ ಪೂರೈಕೆ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಲಾರ್ಜ್ ನಂಬರ್ ಆಫ್ ಅನಿಮಿಯಾಗಳು, ಇತರೆ ರೋಗಗಳು ಮತ್ತೆ ಬಹಳಷ್ಟು ರೀತಿಯ ಸಫರ್ಗಳು ನಮಗೆ ಕಂಡು ಬರ್ತವೆ. ಹೀಗೆ ಕಂಡು ಬರೋದ್ರಿಂದ ಅವುಗಳ ಅಭಿವೃದ್ಧಿಯನ್ನ ಮಾಡಬೇಕಾಗಿರೋದು, ನ್ಯೂಟ್ರಿಷನ್ಸ್ ಫುಡ್ ವ್ಯವಸ್ಥೆಯನ್ನು ಕೊಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್.
ಇನ್ನು ನ್ಯಾಷನಲ್ ಪಾಪ್ಯುಲೇಷನ್ಸ್ ಪಾಲಿಸಿ ಬರ್ತೀವಿ. ಇಂಡಿಯಾದಲ್ಲಿ 1952ರಿಂದ ಕುಟುಂಬ ಕಲ್ಯಾಣ ಯೋಜನೆ ಜಾರಿಯಲ್ಲಿದೆ. ಕುಟುಂಬ ಕಲ್ಯಾಣ ಯೋಜನೆಯ ಟ್ಯಾಗ್ಲೈನ್ ಏನ್ ಹೇಳತ್ತು ಅಂತಂದ್ರೆ ನಾವಿಬ್ಬರು ನಮಗಿಬ್ಬರು ಅನ್ನುವಂತಹ ಟ್ಯಾಗ್ಲೈನ್ ಅನ್ನ ಹೊಂದಿತ್ತು. ಈ ನಾವಿಬ್ಬರು ನಮಗಿಬ್ಬರು ಅನ್ನುವಂತ ಟ್ಯಾಗ್ಲೈನ್ 1952 ನಲ್ಲಿ ಇತ್ತು. ಮುಂದೆ ಅದನ್ನ ಬದಲಾವಣೆ ಮಾಡಿದ್ರು. 1991ಗೆ ಒಂದು ಬದಲಾವಣೆ ಮಾಡೋಣ ಅಂದ್ರು. ನಾವಿಬ್ಬರು ನಮಗೊಂದು ಅನ್ನುವ ಟ್ಯಾಗ್ಲೈನ್ ತಂದ್ರು. ಬಟ್ ಇದರ ವಿರುದ್ಧ ನಮ್ಮಲ್ಲಿ ಏನಾಯ್ತು, ಅನೇಕ ಚರ್ಚೆಗಳಾಯ್ತು. ನಾವಿಬ್ಬರು ನಮಗೊಂದು ಅಂತಿದ್ರೆ ಆ ಒಂದಕ್ಕೆ ಸರಿಯಾದಂತಹ ಮಾನಸಿಕ ಸೌಲಭ್ಯಗಳು ದೊರೆಯೋದಿಲ್ಲ, ಅದರಲ್ಲಿ ಹೆಚ್ಚಿನ ಅಭಿವೃದ್ಧಿಗಳಾಗೋದಿಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಈ ತರದ ಕಾನ್ಸೆಪ್ಟ್ಗಳು ಮನಸ್ಸಿನಲ್ಲಿ ಡೆವಲಪ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಈ ಒಂದು ಅನ್ನ ತೆಗೆದುಬಿಟ್ಟು ನಾವಿಬ್ಬರು ನಮಗಿಬ್ಬರು ಅನ್ನೋದನ್ನ ಮಾಡ್ತಾ ಬಂದ್ರು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಇವೆಲ್ಲ ಟ್ಯಾಗ್ಲೈನ್ ತಾವೆಲ್ಲ ನೋಡಿರ್ತೀರಿ. ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನಮ್ಮಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ಸ್ ಪಾಲಿಸಿನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ನ ವಿಚಾರದಲ್ಲಿ ಕಂಡುಬರುತ್ತೆ. ಆದರೆ ಇತ್ತೀಚೆಗೆ ದ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ NDP 2000 ಅಲ್ಲಿ ಈಸ್ ಎ ಕಲ್ಮಿನೇಷನ್ಸ್ ಆಫ್ ದಿ ಇಯರ್ಸ್ ಆಫ್ ಪ್ಲಾನಡ್ ಎಫರ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಏನ್ ಎಫರ್ಟ್ಸ್ ಅನ್ನ ಮಾಡ್ತಾ ಬಂದ್ರು ಅಂತ ನೆನ್ಪಿಟ್ಕೊಳ್ಳಿ. NPP ಪ್ರಕಾರ 2000 ಏನ್ ಪ್ರೊವೈಡ್ ಮಾಡ್ತು ಅಂತಂದ್ರೆ ಕಂಪಲ್ಸರಿ ಎಜುಕೇಶನ್ಸ್ ಅನ್ನ ಕೊಡ್ತಾ ಬಂತು. ಮಕ್ಕಳಿಗೆ ಕಂಪಲ್ಸರಿ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಕೊಡಬೇಕು. ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಕೊಡಬೇಕು. ಹೀಗೆ ಶಿಕ್ಷಣ ಕೊಡೋದ್ರಿಂದ ಏನಾಗತ್ತೆ, ಇನ್ಫೆಂಟ್ ಮಾರ್ಟಿಲಿಟಿ ಅಂದ್ರೆ ಶಿಶು ಮರಣ ದರ ಸಾಮಾನ್ಯವಾಗಿ ಕಡಿಮೆ ಆಗತ್ತೆ. So 30/1000 live births is achieving the universal immunizations of the children and against the all vacant preventable diseases, promoting the delayed the marriage for girls and making the family welfare a people centered program. So ಭಾರತದಲ್ಲಿ ಈ ತರದ ವ್ಯವಸ್ಥೆಗಳನ್ನ ಡೆವಲಪ್ ಮಾಡ್ತಾ ಹೋದ್ರು. ಆದ್ರೂ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡ್ತಾನೆ ಬಂದಿದೀವಿ. ಏನ್ ಹೋರಾಟ ಅಂದ್ರೆ ಪ್ರಿವೆಂಟಬಲ್ ಡಿಸೀಸಸ್ ಅಂತ ಕರಿತೀವಿ. ಅಂದ್ರೆ ಹೈ ನ್ಯೂಟ್ರಿಷನ್ಸ್ ಇಲ್ಲದೆ ಇದ್ದಾಗ ಈ ತರದ ಸಮಸ್ಯೆಗಳು ನಮಗೆ ಸಂಬಂಧಪಡುತ್ತದೆ. ಅಂಡ್ ಪ್ರಮೋಟಿಂಗ್ ದ ಡಿಲೈಡ್ ಮ್ಯಾರೇಜ್ ಫಾರ್ ಗರ್ಲ್ಸ್, ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಏನ್ ಮಾಡ್ತಾ ಇದ್ರು ಅದನ್ನ ತಡೆಯೋದಕ್ಕೂ ಕೂಡ ನಾವೇನ್ ಮಾಡಿದೀವಿ, ಪ್ರೋಗ್ರಾಮ್ಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಅಂದ್ರೆ ಕಡ್ಡಾಯವಾಗಿ ಹೆಣ್ಣು ಮಕ್ಕಳಿಗೆ 18 ವರ್ಷದವರೆಗೂ ಮದುವೆ ಮಾಡುವಂತಿಲ್ಲ ಅನ್ನೋ ಕಂಡೀಷನ್ಸ್ ಗಳನ್ನ ಹಾಕಿ ಭಾರತದಲ್ಲಿ ಏನ್ ಮಾಡಿದೀವಿ, ಈ ತರದ ಎಲ್ಲ ಒಂದು ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ ನ ಕಾರ್ಯಕ್ರಮಗಳನ್ನ ಇಂಪ್ರೂವ್ ಮಾಡ್ತಾನೆ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನ್ ಹೇಳುತ್ತೆ ಟಾಪಿಕ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಿಚಾರಗಳನ್ನ ಇದು ಹೇಳುತ್ತೆ. NPP ಅಡೋಲೆಸೆಂಟ್ಸ್ ಅಲ್ಲಿ ಸಾಮಾನ್ಯವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ನ್ಯೂಟ್ರಿಷಿಯಲ್ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳುತ್ತೆ. ನ್ಯೂಟ್ರಿಷಿಯಲ್ ರಿಕ್ವೈರ್ಮೆಂಟ್ಸ್ ದ ಪಾಲಿಸಿ ಪುಟ್ಸ್ ಗ್ರೇಟರ್ ಎಂಫಾಸಿಸ್ ಇನ್ ದ ಇಂಪಾರ್ಟೆಂಟ್ ನೀಡ್ಸ್ ಫಾರ್ ಅಡೋಲೆಸೆನ್ಸ್. ಪ್ರತಿಯೊಂದು ಅಡೋಲೆಸೆನ್ಸ್ಗೂ ದೊರೆಯಬಹುದಾದಂತ ಎಲ್ಲ ವಿಚಾರಗಳನ್ನ ದೊರಕಿಸ್ಕೊಡೋದಕ್ಕೆ ಇದು ಟ್ರೈ ಮಾಡ್ತಾ ಇದೆ. ಸೊ ಈ ತರ ಟ್ರೈ ಮಾಡ್ತಾ ಇರೋದ್ರಿಂದ ಡಿಲೈಡ್ ಮ್ಯಾರೇಜ್ and child bearing education of adolescents and about the risk of the unprotected sex ಅಂತ ಕರಿತೀವಿ. ಜೊತೆಗೆ ಮೇಕಿಂಗ್ ನೆನ್ಪಿಟ್ಕೊಳ್ಳಿ ಕಾಂಟ್ರಸೆಪ್ಟಿವ್ ಸರ್ವಿಸಸ್ ಅಕ್ಸೆಸಬಲ್ ಅಂಡ್ ಅಫೋರ್ಡಬಲ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ನಮ್ಮಲ್ಲಿ ಅನೇಕ ರೀತಿಯ ಗರ್ಭ ನಿರೋಧಕ ಸೇವೆಗಳನ್ನ ಸುಲಭವಾಗಿ ಮತ್ತೆ ಕೈಗೆಟುಕುವಂತಹ ರೀತಿಯಲ್ಲಿ ನೀಡ್ತಾ ಇರೋದ್ರಿಂದಾಗಿಯೂ ಕೂಡ ಭಾರತದಲ್ಲಿ ಮರಣ ದರವನ್ನ ಏನ್ ಮಾಡಿದೀವಿ, ಕಂಟ್ರೋಲಿಗೆ ತಂದಿದೀವಿ. ಜೊತೆಗೆ ಪ್ರೊವೈಡಿಂಗ್ ಫುಡ್ ಸಪ್ಲಿಮೆಂಟ್ಸ್, ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ಸೃಷ್ಟಿ ಮಾಡುವುದಕ್ಕೆ ಅಂಗನವಾಡಿಗಳ ಮುಖಾಂತರವಾಗಿ ಅತ್ಯುತ್ತಮ ಆಹಾರ ಪೂರೈಕೆ ಮಾಡ್ತಾ ಬಂದಿದ್ದೀವಿ. ನ್ಯೂಟ್ರಿಷಿಯಲ್ ಸರ್ವಿಸಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಅಂಡ್ ಸ್ಟ್ರೆಂಥನಿಂಗ್ ದ ಲೀಗಲ್ ಮೆಜರ್ಸ್ ಟು ಪ್ರೊವೈಡ್ ದ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಆಗದೆ ಇರೋ ರೀತಿ ಅತ್ಯಂತ ಪ್ರಮುಖ ಕಾನೂನು ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ. ಪೀಪಲ್ ಆಫ್ ದ ನೇಷನ್ಸ್ ಮೋಸ್ಟ್ ವ್ಯಾಲ್ಯೂಯಬಲ್ ರಿಸೋರ್ಸ್, ವೆಲ್ ಎಜುಕೇಟೆಡ್ ಹೆಲ್ತಿ ಪಾಪ್ಯುಲೇಷನ್ಸ್ ಪ್ರೊವೈಡ್ ದ ಪೊಟೆನ್ಶಿಯಲ್ ಪವರ್ಸ್. ಹಂಗಾಗಿ ಒಂದು ದೇಶದ ಅತ್ಯುತ್ತಮ ಜನಸಂಖ್ಯೆ ಅಂತಂದ್ರೆ ಉತ್ತಮ ಶಿಕ್ಷಣ ಹೊಂದಿದ, ಉತ್ತಮ ಆರೋಗ್ಯವನ್ನ ಹೊಂದಿದ ಜನಸಂಖ್ಯೆಯಲ್ಲಿ ಪೊಟೆನ್ಶಿಯಲ್ ಪವರ್ ಜಾಸ್ತಿ ಇದ್ದಾಗ ಆಟೋಮ್ಯಾಟಿಕಲಿ ನಾವೇನ್ ಮಾಡಬಹುದು, ಅತ್ಯುತ್ತಮವಾಗಿರ್ತಕ್ಕಂಥ ಜನಸಂಖ್ಯೆಯನ್ನ ಹೊಂದಬಹುದು. ಈಗ ನೋಡೋಣ ಇಲ್ಲಿರುವಂತ ವೆರಿ ಇಂಪಾರ್ಟೆಂಟ್ MCQs ಗೆ ಬರೋಣ. ಈ MCQs ಅಲ್ಲಿ ಏನ್ ಹೇಳುತ್ತೆ ಅಂತ ನೋಡಿ. ಮೈಗ್ರೇಷನ್ಸ್, ವಲಸೆ ಅನ್ನೋದು ಚೇಂಜ್ ದ ನಂಬರ್ ಆಫ್ ಡಿಸ್ಟ್ರಿಬ್ಯೂಷನ್ಸ್. ಒಂದು ವಲಸೆ ಆಗೋದ್ರಿಂದ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಆಗತ್ತೆ, ಅಲ್ಲಿನ ಹಂಚಿಕೆಯಲ್ಲಿ ವ್ಯತ್ಯಾಸ ಆಗತ್ತೆ, ಕಾಂಪೋಸಿಷನ್ಸ್ ಅಲ್ಲಿ ವ್ಯತ್ಯಾಸ ಆಗತ್ತೆ. ಎಲ್ಲಿ ದ ಏರಿಯಾ ಆಫ್ ಡಿಪಾರ್ಚರ್ ಬಿಟ್ಟ ಪ್ರದೇಶದಿಂದನ
ಅಥವಾ ಬಂದು ಸೇರಿದ ಪ್ರದೇಶದಿಂದನ ಅಂತ ನೋಡಿದ್ರೆ ಎರಡೂ ಪ್ರದೇಶದಿಂದನೂ ಆಗುತ್ತದೆ. ಬಿಟ್ಟ ಪ್ರದೇಶದಲ್ಲಿ ಕಡಿಮೆ ಆಗತ್ತೆ, ಸೇರಿರೋ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಸಿ ಈಸ್ ದ ಆನ್ಸರ್. ನೆಕ್ಸ್ಟ್, ಎ ಲಾರ್ಜ್ ಪ್ರಪೋರ್ಷನ್ ಆಫ್ ಚಿಲ್ಡ್ರನ್ ಇನ್ ಎ ಪಾಪ್ಯುಲೇಷನ್ ಈಸ್ ಅ ರಿಸಲ್ಟ್ ಆಫ್. ಒಂದು ಪಾಪ್ಯುಲೇಷನ್ ನಲ್ಲಿ ಹೆಚ್ಚಿನ ಪ್ರಮಾಣದ ಮಕ್ಕಳುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಆ ದೇಶದಲ್ಲಿ ಪ್ರಮಾಣ ಹೈ ಬರ್ತ್ ರೇಟ್ ಇದೆ ಅಂತೇಳಿ. ದ ಮ್ಯಾಗ್ನಿಟ್ಯೂಡ್ ಪಾಪ್ಯುಲೇಷನ್ಸ್ ಗ್ರೋತ್ ರೆಫರ್ ಟು. ಓಕೆ, ಒಂದು ಮ್ಯಾಗ್ನಿಟ್ಯೂಡ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ಸ್ ನ ಪ್ರಮಾಣ, ದ ಟೋಟಲ್ ಪಾಪ್ಯುಲೇಷನ್ ಆಫ್ ಅನ್ ಏರಿಯಾ ಅಥವಾ ನಂಬರ್ ಆಫ್ ದ ಪರ್ಸನ್ಸ್ ಆಫ್ ಆಡೆಡ್ ಇನ್ ಈಚ್ ಇಯರ್. ಅಲ್ಲಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ದ ರೇಟ್ ಅಟ್ ವಿಚ್ ಪಾಪ್ಯುಲೇಷನ್ ಇನ್ಕ್ರೀಸಸ್. ಒಂದು ದೇಶದ ಮ್ಯಾಗ್ನಿಟ್ಯೂಡ್ ಪಾಪ್ಯುಲೇಷನ್ಸ್ ಅಂತಂದ್ರೆ ಆ ಜನಸಂಖ್ಯೆಯಲ್ಲಿ ನಿರ್ದಿಷ್ಟವಾಗಿ ಯಾವ ರೀತಿಯ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗುತ್ತಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ MCQs ಗಳು ಇದರಲ್ಲಿ ಲಾಸ್ಟ್ ಒನ್ MCQs ಇದೆ ನೋಡಿ. 4ನೇದು ಹೇಳ್ತಾನೆ ಏನಂತ, ಅಕಾರ್ಡಿಂಗ್ ಟು ದ ಸೆನ್ಸಸ್ ಎ ಲಿಟ್ರೇಟ್ ಅಂದ್ರೆ ಏನು ಅಂತ. ಲಿಟ್ರೇಟ್ ಅಂದ್ರೆ ನಿಮ್ಗೆ ಹೇಳಿದೆ ಎ 7 years old, 7 ವರ್ಷದ ಒಂದು ಮಗು. ಅದೇನಾಗಿರ್ಬೇಕು, ಕೆನ್ ಯು ರೀಡ್, ಓದೋಕ್ ಬರಬೇಕು, ಬರೆಯೋಕ್ ಬರಬೇಕು, ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಇನ್ ಎ ಒನ್ ಲ್ಯಾಂಗ್ವೇಜ್, 1 or ಎಕ್ಸ್ಟ್ರಾ. ಈ ಲ್ಯಾಂಗ್ವೇಜ್ ಅನ್ನ ಒಂದಕ್ಕೆ ಅರ್ಥ ಮಾಡ್ಕೊಳಕ್ ಬಂದ್ರೆ ಅದನ್ನ ಲಿಟ್ರೇಟ್ ಅಂತ ಕರಿತೀವಿ. ಇಷ್ಟು ಸುಂದರವಾಗಿರ್ತಕ್ಕಂಥ 9th ಕ್ಲಾಸ್ನ NCERT ಜಿಯೋಗ್ರಫಿಯನ್ನ ನಾನು ಇಲ್ಲಿಗೆ ಮುಗಿಸಿದ್ದೀನಿ. ಮುಂದಿನ ಒಂದು ತರಗತಿಯಲ್ಲಿ ಬೇರೆ NCERT ಸಿಲೆಬಸ್ ಅನ್ನ ತೆಗೆದುಕೊಂಡು ಬರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ಥ್ಯಾಂಕ್ ಯು, ಬಾಯ್.